ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಕರ್ನಾಟಕದ ಮತ್ತು ಮಹಾರಾಷ್ಟ್ರದ ಒಂದು ಪ್ರಮುಖ ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ ಅಂತಕ್ಕಂಥದ್ದು ಯಾವ ನಿರೀಕ್ಷೆಯಲ್ಲಿದೆ ಮತ್ತು ಮುಂದಿನ ದಿನಗಳಲ್ಲಿ ಈ ರೇಟ್ ಇಳಿಯುತ್ತಾ ಅಥವಾ ಏರುತ್ತಾ, ಪ್ರಸ್ತುತ ರೇಟು ಯಾವ ರೀತಿ ಇದೆಯಾ, ನಿಧಾನವಾಗಿ ಏರ್ತಾ ಇದೆಯಾ ಅಥವಾ ಇಳಿತಾ ಇದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ನೋಡಿ ರೈತ ಬಾಂಧವ್ರೆ, ಒಂದು 4-5 ದಿನ ಆಯಿತು ಈರುಳ್ಳಿ ರೇಟ್ ಅಂತಕ್ಕಂಥದ್ದು ಸ್ವಲ್ಪನೇ ಏರಿಕೆಯನ್ನು ಕಾಣ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಇದು ಕರ್ನಾಟಕದಲ್ಲಿಗಿಂತ ಸ್ವಲ್ಪ ಏರಿಕೆ ಚೇತರಿಕೊಂಡಿರ್ತಕ್ಕಂಥದ್ದು. ಇಲ್ಲಿ ತಜ್ಞರು ಕೂಡ ಅದನ್ನೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಕ್ಸ್ಪೋರ್ಟ್ ಚಾಲು ಆಯಿತುವಪ್ಪ ಅಂದ್ರೆ ಅದನ್ನು ನಿಲ್ಲಿಸೋ ಮಾತೆ ಶುರು ಆಗ್ತದೆ. ಎಕ್ಸ್ಪೋರ್ಟ್ ಅಂತಕ್ಕಂಥದ್ದು ಇನ್ನೂ ಕೂಡ ಎಷ್ಟು ದಿನ ನಡೀತದೆ ಗೊತ್ತಿಲ್ಲ. ಯಾಕಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಯಾವಾಗ ಬೇಕಂದ್ರೆ ಎಕ್ಸ್ಪೋರ್ಟ್ ಚಾಲು ಮಾಡ್ತದೆ, ಯಾವಾಗ ಬೇಕಂದ್ರೆ ಬಂದ್ ಮಾಡ್ತದೆ. ಯಾಕಪ್ಪ ಅಂದ್ರೆ ಇಲ್ಲೇ ಸ್ಟಾಕ್ ಉಳಿಲಿ ಅನ್ನೋ ಉದ್ದೇಶದಿಂದ, ಇಲ್ಲಿ ನಮ್ಮ ದೇಶದವರಿಗೆ ಆಗಲಿ ಅನ್ನೋ ಉದ್ದೇಶದಿಂದ ಅದು ಮಾಡ್ತದೆ. ಆದರೆ ರೈತರ ಸಂಕಷ್ಟ ಇಲ್ಲಿ ಕೇಂದ್ರ ಸರ್ಕಾರಕ್ಕೂ ಗೊತ್ತಾಗ್ತಾ ಇಲ್ಲ, ರಾಜ್ಯ ಸರ್ಕಾರಕ್ಕೂ ಕೂಡ ಗೊತ್ತಾಗ್ತಾ ಇಲ್ಲ. ಅದೇನೇ ಇರಲಿ, ಇವತ್ತು ಒಂದು ಪ್ರಮುಖ ಮಾರುಕಟ್ಟೆಯಲ್ಲಿ ಒಂದು ರೇಟ್ ಎಷ್ಟಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋದಾಗ ಬೆಂಗಳೂರು APMCಯಲ್ಲಿ 800ರಿಂದ 1800ವರೆಗೆ ಒಂದು ಪ್ರತಿ ಕ್ವಿಂಟಲ್ಗೆ ಒಂದು ರೇಟನ್ನು ಇರ್ತಕ್ಕಂಥದ್ದು. ಏನು ದೊಡ್ಡಬಳ್ಳಾಪುರದಲ್ಲಿ 2200 ಒಳ್ಳೆಯ ಒಂದು ಗಡ್ಡೆಗೆ 2200ವರೆಗೆ ಇರ್ತಕ್ಕಂಥದ್ದು. ಅದೇ ರೀತಿಯ ಒಂದು ಬಂಗಾರಪೇಟೆಯಲ್ಲಿ ಕೂಡ 2300 ಇರ್ತಕ್ಕಂಥದ್ದು. ಏನು 1200ರಿಂದ ಚಲುವಾಗಿ 2300ವರೆಗೆ ಇರ್ತಕ್ಕಂಥದ್ದು. ಏನು ಗೌರಿಬಿದನೂರಿನಲ್ಲಿ 1200ರಿಂದ 2000ವರೆಗೆ ರೇಟನ್ನು ಇರ್ತಕ್ಕಂಥದ್ದು. ಅದೇ ರೀತಿ ಹುಬ್ಬಳ್ಳಿಯಲ್ಲಿ 500ರಿಂದ 2000 ಇರ್ತಕ್ಕಂಥದ್ದು. ಶಿವಮೊಗ್ಗದಲ್ಲಿ ಒಂದು 1600ರಿಂದ 3000 ಇರ್ತಕ್ಕಂಥದ್ದು. ನೋಡಿ, ಸ್ವಲ್ಪ ನೀವು ಕೂಡ ಯಾರಾದರೂ ಶಿವಮೊಗ್ಗದವ್ರು ಇದ್ರಿಯಪ್ಪ ಅಂದ್ರೆ ಸ್ವಲ್ಪ ಮಾರುಕಟ್ಟೆಗೆ ವಿಚಾರಿಸಿ ಕಮೆಂಟನ್ನು ಮಾಡಿ. ಯಾಕಂದ್ರೆ ಅಲ್ಲಿ ರೇಟು ಹೈ ಇರ್ತಕ್ಕಂಥದ್ದು. ಏನು ಉಡುಪಿಯಲ್ಲಿ ಪ್ರತಿ ಕ್ವಿಂಟಲ್ಗೆ 1800, ಧಾರವಾಡದಲ್ಲಿ 1700, ಶಿವಮೊಗ್ಗದಲ್ಲಿ 1600, ಇಲ್ಲಿ ಕೋಲಾರದಲ್ಲಿ ಒಂದು 1600ರಿಂದ 1800 ಇರ್ತಕ್ಕಂಥದ್ದು. ಅದೇ ರೀತಿ ಇಷ್ಟು ಕರ್ನಾಟಕದಲ್ಲಿರ್ತಕ್ಕಂಥದ್ದು. ನೋಡಿ, ನಿಮಗೆ ಯಾವ ಮಾರುಕಟ್ಟೆ ಸಮೀಪ ಆಗ್ತದ ಅಂತಕ್ಕಂಥದ್ದನ್ನು ಒಂದು ಇದನ್ನು ಮಾಡಬೇಕಾಗ್ತದೆ. ಅದೇ ರೀತಿಯ ಮಹಾರಾಷ್ಟ್ರದಲ್ಲಿ ಕೂಡ ಒಂದು ಕಲ್ಯಾಣ APMCಯಲ್ಲಿ ಪ್ರತಿ ಕ್ವಿಂಟಲ್ಗೆ ಒಂದು 2000 ಇರ್ತಕ್ಕಂಥದ್ದು. ನಾಸಿಕಲ್ಲಿ ಕೂಡ 2000 ಇರ್ತಕ್ಕಂಥದ್ದು. ಸ್ವಲ್ಪ ಮಹಾರಾಷ್ಟ್ರದಲ್ಲಿ ಕೂಡ ಜಾಸ್ತಿ. ಅಲ್ಲಿ ಯಾವ ರೀತಿಯಪ್ಪ ಅಂದ್ರೆ ಬಹಳ ಪ್ಯೂರ್ ಗಡ್ಡೆಗೆ ಸ್ವಲ್ಪ ರೇಟ್ ಅಂತಕ್ಕಂಥದ್ದು ಜಾಸ್ತಿ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ನೋಡಿ, ಕರ್ನಾಟಕ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಎರಡರಲ್ಲಿ ಕೂಡ ಒಂದು ಮಿನಿಮಮ್ 1800ರಿಂದ 2300ರಿಂದ 2500ವರೆಗೆ ಪ್ರತಿ ಕ್ವಿಂಟಲ್ಗೆ ದರ ಸಿಗ್ತಕ್ಕಂಥದ್ದು. ಯಾಕಂದರೆ ಹೈ ರೇಟ್ ಎಲ್ಲರಿಗೆ ಸಿಗೋದಿಲ್ಲ. ಮೀಡಿಯಮ್ ಆಗಿ 18ರಿಂದ 2-2.5 ತನ ಎಲ್ಲ ಕಡೆಗೆ ರೇಟ್ ಸಿಗ್ತಕ್ಕಂಥ. ಇಷ್ಟು ಸಿಕ್ತವಪ್ಪ ಅಂದ್ರೆ ರೈತರಿಗೆ ಒಂದು ಏನಪ್ಪ ಅಂದ್ರೆ ಕರೆಕ್ಟ್, ಜಾಸ್ತಿನೂ ಅಲ್ಲ ಕಡಿಮೆನೂ ಅಲ್ಲ, ಒಂದು ಲೆವೆಲ್ ಅವ್ರು ಮಾಡಿರ್ತಕ್ಕಂಥ ಖರ್ಚು ಕೂಡ ಹೊಳ್ತಕ್ಕಂಥದ್ದು. ಅದೇ ರೀತಿಯ ನಿಮ್ಮ ಒಂದು ಸಮೀಪ ಮಾರ್ಕೆಟಲ್ಲಿ ರೇಟ್ ಎಷ್ಟಿದೆ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ. ಇನ್ನೂ ಕೂಡ ರೇಟು ಜಾಸ್ತಿ ಇರ್ತಕ್ಕಂಥದ್ದು. ಯಾರೆಲ್ಲ ಈರುಳ್ಳಿಯನ್ನು ಬೆಳೆದಿದ್ದಾರೆ, ಯಾರು ಮಾರ್ಕೆಟಿಗೆ ಸಮೀಪ ಇದ್ದಾರೆ, ಅವ್ರು ಸ್ವಲ್ಪ ಕೇಳಿ ನೋಡ್ರಿ. ಕರೆಕ್ಟಾಗಿ ಸ್ವಲ್ಪ ಇವಾಗ ದಿನೇ ದಿನೇ ರೇಟ್ ಅಂತಕ್ಕಂಥದ್ದು ಜಾಸ್ತಿ ಆಗ್ತಕ್ಕಂಥದ್ದು. ಇಲ್ಲಿ ನೀವು ಆತುರವನ್ನು ಮಾಡಿ ಒಂದು ಮಾರುಕಟ್ಟೆಗೆ ಮಳೆ ಬರುತ್ತೆ ಅನ್ನೋ ಉದ್ದೇಶದಿಂದ, ಯಾವುದೋ ಒಂದು ಉದ್ದೇಶದಿಂದ, ಇನ್ನು ಲಾಗೋಡಿಗೆ ರೊಕ್ಕ ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಮಾರುಕಟ್ಟೆಗೆ ಕೈಗೆ ಬಂದಂಗೆ ಮಾರಿ ಬರಬೇಡ್ರಿ. ಸ್ವಲ್ಪ ಕಾರಿ ಅದಕ್ಕೆ ವ್ಯವಸ್ಥೆ ಮಾಡಿರಿ, ಕಡುಲ್ ಕಟ್ಟಿಡ್ರಿ, ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಿ ಅದಕ್ಕೆ ಕೈದು ಇನ್ನೂ ಸ್ವಲ್ಪ ದಿನ ಇಟ್ಟು ಮಾರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ. ಹಾಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತದೆ. ಕಮೆಂಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.